ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡಿತ್ತು. ಖಮೇನಿ ಮತ್ತು ಕುಟುಂಬಸ್ಥರನ್ನ ಹೊಡೆದುರುಳಿಸುವಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಸಕ್ಸಸ್ ಆದವು. ಇರಾನ್ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿದ್ರು. ಮೊದಲ 24 ಗಂಟೆಯಲ್ಲಿ 1000ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ಮಾಡಲಾಗಿದೆ. ಯುಎಸ್ ದಾಳಿಯ ಬಗ್ಗೆ ಅಮೆರಿಕ ಜನರಲ್ ಜಾನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. 100ಕ್ಕೂ ಹೆಚ್ಚು ವಿಮಾನ, ಭೂನೆಲೆ, ನೌಕಾಪಡೆಯನ್ನ ನಾವು ಧ್ವಂಸ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆಯ ಶಕ್ತಿಯನ್ನು ಕೂಡ ಅಮೆರಿಕ ವಿವರಿಸಿದೆ, ಬ್ರೀಫ್ ಮಾಡಿದೆ. ಈ ಮೂಲಕ ಮತ್ತೊಮ್ಮೆ ಮಧ್ಯಪ್ರಾಚ್ಯದಲ್ಲಿ ತನ್ನ ಹಿಡಿತವನ್ನು ವಿಸ್ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಅಮೆರಿಕ ದಾಪುಗಾಲನ್ನು ಇಟ್ಟಿರುವಂಥದ್ದು. ಈ ರೀತಿ ಬೇರೆ ದೇಶಗಳ ವಿಚಾರದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡುವಂತಹದ್ದು ಇದೇ ಮೊದಲಲ್ಲ. ಅಫ್ಘಾನ್ನಲ್ಲಿ ಮಾಡಿತ್ತು, ಇರಾಕಲ್ಲಿ ಸದ್ದಾಂ ಹುಸೇನ್ ಸರ್ಕಾರದಲ್ಲಿ ಮಾಡಿತ್ತು, ಲಿಬಿಯಾದಲ್ಲಿ ಗಡಾಫಿ ಸರ್ಕಾರ ಪತನದಲ್ಲೂ ಕೂಡ ಇದೇ ಅಮೆರಿಕದ ಕೈವಾಡ ಇತ್ತು. ರೀಸೆಂಟಾಗಿ ವೆನೆಜುವೆಲಾದಲ್ಲಿ ನಿಕೋಲಸ್ ಮಡೋರಾ ದಂಪತಿಯನ್ನು ಅರೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಅಮೆರಿಕ ಸರ್ಕಾರ ಹಸ್ತಕ್ಷೇಪ ಮಾಡಿತ್ತು. ಈಗ ಇರಾನ್ನ ಖಮೇನಿ ಅವರನ್ನು ಹತ್ಯೆಗೈಯುವ ಮೂಲಕ ಅಲ್ಲೂ ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಮುಂದಾಗಿದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿಡಿತ ಮತ್ತಷ್ಟು ಬಿಗಿಗೊಳ್ತಾ ಇದೆ. ಖಮೇನಿ ಆಡಳಿತದ ವಿರುದ್ಧ ಅತಿದೊಡ್ಡ ಸಮರವನ್ನು ಅಮೆರಿಕ ಮತ್ತು ಇಸ್ರೇಲ್ ಸಾರಿ ಈಗ ಖಮೇನಿಯನ್ನ ಹತ್ಯೆಯ ನಂತರವೂ ಕೂಡ ದಾಳಿಯನ್ನು ಮುಂದುವರೆಸಿದೆ. ಜಾಗತಿಕ ಮಟ್ಟದಲ್ಲಿ ಎರಡು ರಾಷ್ಟ್ರದ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇದರ ನಡುವೆ ಮೂರನೇ ಮಹಾಯುದ್ಧದ ಆತಂಕ ಜಗತ್ತನ್ನ ಕಾಡ್ತಾ ಇದೆ. ಇದರ ನಡುವೆ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಸೌದಿ ಅರೇಬಿಯಾ, ಬಹ್ರೇನ್, ಜೋರ್ಡಾನ್ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಬಹ್ರೇನ್ ರಾಜ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಜೊತೆಗೆ ಮಾತನಾಡಿದ್ದಾರೆ. ಸೌದಿ ಅರೇಬಿಯಾದ ಪ್ರಧಾನಿ ಮೊಹಮ್ಮದ್ ಬಿನ್ ಸಲ್ಮಾನ್, ಜೋರ್ಡಾನ್ನ ದೊರೆ 2ನೇ ಅಬ್ದುಲ್ಲಾ ಜೊತೆಗೂ ಕೂಡ ಮೋದಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಯಾವಾಗಲೂ ಕೂಡ ಭಾರತದ ನಡೆ ಇದೇ ರೀತಿಯಲ್ಲಿಯೇ ಇರುತ್ತೆ. ಎರಡು ದೇಶಗಳ ನಡುವೆ ಸಂಘರ್ಷವಾದಾಗ, ಅದು ಉಕ್ರೇನ್ ರಷ್ಯಾ ನಡುವೆ ಆಗಿದ್ದಾಗ ಆಗಿರಬಹುದು, ಬೇರೆ ಜಗತ್ತಿನ ಯಾವುದೇ ರಾಷ್ಟ್ರಗಳ ನಡುವೆ ಆದಾಗಲೂ ಕೂಡ ಶಾಂತಿಯ ಮಂತ್ರವನ್ನು ಭಾರತ ಜಪಿಸುತ್ತೆ. ಜೊತೆಗೆ ತಟಸ್ಥವಾಗಿರೋದಕ್ಕೆ ಭಾರತ ಮುಂದಾಗುತ್ತೆ. ಈಗಲೂ ಕೂಡ ಅದೇ ನಿಟ್ಟಿನಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ ಈ ಎರಡೂ ದೇಶಗಳ ನಡುವಿನ ಸಂಘರ್ಷ ಜೋರಾಗ್ತಾ ಇದ್ದ ಹಾಗೆ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಶಾಂತಿ ಮಂತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪಠಿಸಿರುವಂಥದ್ದು. ಆದಷ್ಟು ಬೇಗ ಈ ಸಂಘರ್ಷ ನಿಲ್ಲಲಿ ಅಂಥೇಳಿ ಕೂಡ ತಿಳಿಸಿದ್ದಾರೆ.